ಈಗ ರೈತರು ಹೇಳ್ತಾ ಇರೋದೇನಂತಂದ್ರೆ ಈ ಒಪ್ಪಂದ ಜಾರಿಗೆ ಬಂದ್ಬಿಟ್ರೆ ನಮಗಿದು ಮರಣ ಶಾಸನ ಆಗ್ಬಿಡುತ್ತೆ ಅಂತ ರೈತರು ಹೇಳ್ತಾ ಇರೋದು. ಭಾರತ ಅಮೆರಿಕ ಕೃಷಿ ಒಪ್ಪಂದಕ್ಕೆ ರೈತರು ಈ ಎಲ್ಲಾ ಕಾರಣಗಳಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಪ್ರಾಸ್ತಾವಿಕ ಹಂತದಲ್ಲಿದೆ ಈ ವ್ಯಾಪಾರ ಒಪ್ಪಂದ. ಜಾರಿಗೆ ಬಂದ್ಬಿಟ್ರೆ ನಮಗಿದು ಮರಣ ಶಾಸನ ಆಗುತ್ತೆ ಅನ್ನುವಂಥದ್ದು ರೈತರ ವಿಚಾರವಾಗಿದೆ. ಸೊ ಒಪ್ಪಂದದಲ್ಲಿ ಕೃಷಿ ಡೈರಿ ಉತ್ಪನ್ನಕ್ಕೆ ಅಮೆರಿಕ ಪಟ್ಟು ಹಿಡಿದಿರೋದು, ಕೃಷಿ ಡೈರಿಗೆ ಅವಕಾಶ ಕೊಡಲ್ಲ ಅಂತ ಭಾರತ ಹೇಳ್ತಾ ಇರೋದು. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ವೀಕ್ಷಕರೇ, ರಹಸ್ಯ ಒಪ್ಪಂದ ನಡೆದಿದೆ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಪ್ಪಂದದಲ್ಲಿ ಕೃಷಿ ಡೈರಿಯನ್ನ ಸೇರಿಸಿದ್ರೆ ಮರಣ ಶಾಸನ ಆಗುತ್ತೆ ಅನ್ನುವಂತಹ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಅದೆಂಗೆ ಅಂತಂದ್ರೆ ಹೈನುಗಾರರು, ರೈತರು, ಸಣ್ಣ ವ್ಯಾಪಾರಿಗಳಿಗೆ ಈ ಒಪ್ಪಂದದಿಂದ ಪೆಟ್ಟು ಬೀಳುತ್ತೆ. ಕೃಷಿಯನ್ನೇ ನಂಬಿರುವಂತಹ 70% ಜನಸಂಖ್ಯೆ ಅದಕ್ಕೆ ದೊಡ್ಡ ಕೊಡಲಿ ಪೆಟ್ಟನ್ನ ಕೊಡುತ್ತೆ ಈ ಒಪ್ಪಂದ ಅನ್ನುವಂಥದ್ದು ರೈತರ ಮಾತು. ಅದರಲ್ಲೂ ಹೈನುಗಾರಿಕೆ ನಂಬಿರುವಂತಹ 8 ಕೋಟಿ ಕುಟುಂಬ ಬೀದಿಗೆ ಬರುತ್ತೆ ಈ ಒಪ್ಪಂದದಿಂದ ಅನ್ನುವಂತಹ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಮೆರಿಕಾದಲ್ಲಿ ಹೈನುಗಾರಿಕೆ ಅಂತಂದ್ರೆ ಅದು ಸಣ್ಣ ಪುಟ್ಟ ಪ್ರಮಾಣ ಅಲ್ಲ. ಒಂದು ರೀತಿ ಫಾರ್ಮ್, ಒಂದು ರೀತಿ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಅವರು ಮಾಡ್ತಾರೆ. ಅಂತ ಅಮೆರಿಕ ಈಗ ನಮ್ಮ ಭಾರತದ ಹೈನುಗಾರಿಕೆಯ ಲೋಕಕ್ಕೆ ಎಂಟ್ರಿ ಕೊಟ್ಬಿಟ್ರೆ ಇಲ್ಲಿನ ಹೈನುಗಾರರ ಪರಿಸ್ಥಿತಿ ಏನಾಗಬಹುದು, ಇಂದಿನ ರೈತರ ಪರಿಸ್ಥಿತಿ ಏನಾಗಬಹುದು? ನಾವು ಕರೆದು ಅವರಿಗೆ ಒಪ್ಪಂದ ಮಾಡಿಕೊಂಡು ಆ ರೈತರನ್ನ ಇಲ್ಲಿ ನುಗ್ಗಿಸಿ ಅಥವಾ ವ್ಯಾಪಾರದ ಮೂಲಕ ಅಮೆರಿಕಾನ ಇಲ್ಲಿ ನುಗ್ಗಿಸಿ ನಮ್ಮ ರೈತರಿಗೆ ಲಾಸ್ ಮಾಡದ ಇದು ಬೇಕಾ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಅಮೆರಿಕದ ಕೃಷಿ ಡೈರಿ ಉತ್ಪನ್ನ ಬಂದ್ರೆ ನಮಗೆ ಸಂಕಷ್ಟ ಆಗುತ್ತೆ ಅನ್ನೋದು ರೈತರ ನಿಲುವು. ಸೊ ಭಾರತದ ಮಾರುಕಟ್ಟೆ ಪ್ರವೇಶ ಮಾಡಿದ್ರೆ ಅಮೆರಿಕ, ರೈತರ ವಿನಾಶ ಆಗುತ್ತೆ. ಇಂಥ ಒಪ್ಪಂದ ನಮಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಪ್ಪಂದ ಮಾಡ್ಕೋಬೇಡಿ, ಒಪ್ಪಂದ ಜಾರಿಗೆ ಬಂದ್ರೆ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ಗಮನಿಸುತ್ತೆ, ಒಪ್ಪಂದದಿಂದ ಹಿಂದೆ ಸರಿಯುತ್ತಾ, ಏನಾಗಬಹುದು ಕಾದ್ ನೋಡೋಣ. ನೆಕ್ಸ್ಟ್, ರಾಷ್ಟ್ರ ರಾಜಧಾನಿ ದೆಹಲಿ ಈಗ ಅಕ್ಷರಶಃ ರಣರಂಗವಾಗಿದೆ. ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಅವರ ಪ್ರತಿಭಟನೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ವಿಚಾರವಾಗಿ ರೈತರು ಕೂಡ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಕೆರಳಿ ಕೆಂಡಾಗಿದ್ದಾರೆ. ಹಾಗಿದ್ರೆ ರೈತರು ಈ ವ್ಯಾಪಾರ ಒಪ್ಪಂದವನ್ನ ವಿರೋಧಿಸ್ತಾ ಇರೋದು ಯಾಕೆ ಅಂತ ಯಾವ ವಿಚಾರಗಳು ಆ ಒಪ್ಪಂದದಲ್ಲಿ ಇದೆ? ಇನ್ನು ರೈತರು ಈಗ ಪ್ರತಿಭಟನೆ ಮಾಡ್ತಾ ಇರೋ ವಿಚಾರ ಮತ್ತು ಒಪ್ಪಂದವನ್ನ ವಿರೋಧಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಳ್ಳುತ್ತಾ ಇರುವಂತಹ ಕ್ರಮಗಳು ಏನು? ಈ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಮೋದಿ ಸರ್ಕಾರದ ವಿರುದ್ಧ ಮತ್ತೆ ರೈತ ಕಹಳೆ. ಭಾರತ ಅಮೆರಿಕ ಕೃಷಿ ಒಪ್ಪಂದ ಖಂಡಿಸಿ ಪ್ರತಿಭಟನೆ. ಅಧಿವೇಶನ ಹೊತ್ತಲ್ಲೇ ದೆಹಲಿಗೆ ನುಗ್ಗಲು ಯತ್ನ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆಯಿಂದ ಮುಂಗಾರು ಅಧಿವೇಶನ ಆರಂಭಗೊಂಡಿದೆ. ಸಂಸತ್ ಅಧಿವೇಶನ ಹೊತ್ತಲ್ಲೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ತಟ್ಟಿದೆ. ಅಧಿವೇಶನದ ಮೊದಲ ದಿನವಾದ ನಿನ್ನೆ ನೀಟ್ ಹಗರಣ ಖಂಡಿಸಿ ಕಾಕ್ರೋಚ್ ಸೇನೆ ಕಹಳೆ ಊದಿತ್ತು. ಇಂದು ರೈತರು ಕೂಡ ಕೇಂದ್ರದ ವಿರುದ್ಧ ರೊಚ್ಚಿಗೆದ್ದಿದ್ದು ದೆಹಲಿಯತ್ತ ದಾಂಗುಡಿ ಇಟ್ಟಿದ್ದಾರೆ. ಎಸ್, ನೀಟ್ ಕಿಚ್ಚು ದಗದಗಿಸ್ತಾ ಇರುವಂತಹ ಹೊತ್ತಲ್ಲೇ ರೈತರು ಕೂಡ ಕೇಂದ್ರದ ವಿರುದ್ಧ ಪ್ರತಿಭಟನೆಯ ಕಹಳೆ ಊದಿದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ಪ್ರಸ್ತಾವಿತ ವ್ಯಾಪಾರ ಒಪ್ಪಂದ ಖಂಡಿಸಿ ಪಂಜಾಬ್ ರೈತರ ಮುಂದಾಳತ್ವದಲ್ಲಿ ದಿಲ್ಲಿಯ ಕಿಸಾನ್ ಘಾಟ್ನಲ್ಲಿ ಮಹಾ ಪಂಚಾಯತ್ ಆಯೋಜನೆ ಮಾಡಲಾಗಿದ್ದು ದೇಶಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ದಿಲ್ಲಿಯತ್ತ ಹೆಜ್ಜೆ ಹಾಕಿದ್ದಾರೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಹೈಡ್ರಾಮಾ. ಈ ಹಿಂದೆ 2020-21ರಲ್ಲಿ ಕೇಂದ್ರದ ಕೃಷಿ ಕಾಯ್ದೆ ಖಂಡಿಸಿ ದೆಹಲಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಪ್ರವಾಹದಂತೆ ದಿಲ್ಲಿಗೆ ಹರಿದು ಬಂದ ಅನ್ನದಾತರು ನೂರಾರು ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ಕಾಯ್ದೆ ವಾಪಸ್ ಪಡೆಯುವಂತೆ ಆಗ್ರಹ ಮಾಡಿದ್ರು.
ಈಗ ಮತ್ತದೇ ರೀತಿ ಪ್ರತಿಭಟನೆ ನಡೆಸಲು ರೈತರು ನಿರ್ಧಾರ ಮಾಡಿದ್ದು ಸಾಗರೋಪಾದಿಯಲ್ಲಿ ದಿಲ್ಲಿಗೆ ಬರ್ತಾ ಇದ್ದಾರೆ. ಹರಿಯಾಣ ಹಾಗೂ ಪಂಜಾಬ್ನ ಶಂಭು ಗಡಿ ಬಳಿ ರೈತರಿಗೆ ತಡೆಗೋಡೆ ನಿರ್ಮಿಸಿ ಅಡ್ಡ ಹಾಕಲಾಗಿದ್ದು ಭಾರಿ ಹೈಡ್ರಾಮವೇ ನಡೆಯಿತು. हमारा मेन मुद्दा यही है कि भारत अमेरिका ट्रेड डील रद्द होनी चाहिए. जिस तरह से हमें सूचनाएं मिल रही हैं कि शंभू बॉर्डर जो है बंद किया गया, हमें लगता है देश की सरकार किसानों से बातचीत करके मसला हल करने की बजाय जो है वो टकराव की नीति अपना रही है, दमन की नीति अपना रही है. जो देश के युवा हैं उनकी बात भी नहीं सुनी जा रही, देश के किसान खेत मजदूर की बात भी नहीं सुनी जा रही. तो ये मुझे लगता है कि हम देश के समक्ष रखेंगे, पूरे देश के लोग इसे जवाब देंगे. हमने 4 घंटे के लिए जाना था, किसान घाट किसानों का है, वहां भी नहीं जाने दे रहा. और देखिए इसमें हमें स्पष्ट हो रहा कि जो कुछ सरकार कर रही है. ರೈತರ ಪ್ರತಿಭಟನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್. ರೈತರ ಪ್ರತಿಭಟನೆ ಬೆನ್ನಲ್ಲೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದ್ದು ಇಂದು ನಡೆದಂತ ಎನ್ಡಿಎ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕಳೆದ ಬಾರಿ ಕೃಷಿ ಕಾಯ್ದೆ ಬಗ್ಗೆ ಸರಿಯಾಗಿ ಮನವರಿಕೆ ಮಾಡದೇ ಇದ್ದ ಕಾರಣ ರೈತರ ಪ್ರತಿಭಟನೆ ಭುಗಿಲೆದ್ದು ಕಾಯ್ದೆ ವಾಪಸ್ ಪಡೆಯುವಂತಾಯಿತು. ಈ ಬಾರಿ ಮತ್ತೆ ಆ ರೀತಿ ಆಗದಂತೆ ಎಚ್ಚರಿಕೆ ವಹಿಸಲು ಸಭೆಯಲ್ಲಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ. सरकार आज संवाद कर रही है. आज किसानों के बारे में प्रधानमंत्री जी ने स्पष्ट तौर से बोला कि किसी भी तरीके से किसानों के भी हितों के साथ कतई कोई समझौता नहीं हो सकता. तो जब हम लोग किसानों के साथ खड़े हैं, हम लोग छात्रों के साथ खड़े हैं, हम लोग युवाओं के साथ खड़े हैं, ऐसे में और कैसे हम लोग मजबूती से खड़े हो सकें, ये सुझाव आप दीजिए. ರೈತರ ಹಿತ ಕಾಪಾಡಲು ಬದ್ಧ ಅಂತ ಕೇಂದ್ರ ಸರ್ಕಾರವೇನೋ ಹೇಳ್ತಾ ಇದೆ. ಆದರೆ ಇದನ್ನೊಪ್ಪದ ರೈತರು ನಮ್ಮ ಹಿತಾಸಕ್ತಿ ಬಲಿ ಕೊಟ್ಟು ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ದಿಲ್ಲಿಯತ್ತ ದಾಂಗುಡಿ ಇಟ್ಟಿದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೊಂದು ಸುತ್ತಿನ ರೈತ ಹೋರಾಟಕ್ಕೆ ವೇದಿಕೆ ಸೃಷ್ಟಿಯಾಗಿದೆ.